ಸ್ವಲ್ಪ ದಿನ ಹಿಂದೆ ಒಂದು ಸೈಕಾಲಜಿಯ ಸ್ಟೋರಿ ಓದ್ತಾ ಇದ್ದೆ. ಅದು ನನಗೆ ತುಂಬಾ ಶಾಕ್ ಅನ್ನ ಕೊಡ್ತು. ಸ್ಟೋರಿಯಲ್ಲಿ ಒಬ್ಬ ಕ್ಯಾರೆಕ್ಟರ್ ಇದ್ದ. ಅವನಿಗೆ ಸೈಕಾಲಜಿಯ ಬಗ್ಗೆ ಎಲ್ಲ ಡೀಪ್ ನಾಲೆಡ್ಜ್ ಇತ್ತು. ಆ ನಾಲೆಡ್ಜ್ ಇಂದ ಅವನು ಯಾರನ್ನ ಬೇಕಾದ್ರೂ ಕನ್ವಿನ್ಸ್ ಮಾಡ್ತಾ ಇದ್ದ. ಬಟ್ ಶಾಕಿಂಗ್ ಪಾರ್ಟ್ ಏನು ಗೊತ್ತಾ, ಅವನು ಯೂಸ್ ಮಾಡ್ತಿದ್ದ ಎಲ್ಲಾ ಟ್ರಿಕ್ಸ್ ಈಗಲೂ 99% ಜನರ ಮೇಲೆ ಪ್ರತಿದಿನ ಯೂಸ್ ಆಗ್ತಾ ಇದೆ. ಆದ್ರೆ ಅದು ನಮಗೆ ಗೊತ್ತಾಗ್ತಾ ಇಲ್ಲ. 30 ಸೆಕೆಂಡ್ಸ್ ಕೊಡಿ, ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಮ್ಯಾಜಿನ್ ಒಬ್ಬ ಹುಡುಗ ಮತ್ತೆ ಹುಡುಗಿ ರಿಲೇಶನ್ಶಿಪ್ ನಲ್ಲಿ ಇದ್ದಾರೆ. ಹುಡುಗ ಏನನ್ನು ಡಿಮಾಂಡ್ ಮಾಡ್ತಾನೆ, ಹುಡುಗಿ ಸ್ಟ್ರೈಟ್ ಆಗಿ ನೋ ಅಂತ ಹೇಳ್ತಾಳೆ. ಇಲ್ಲಿ ಮೋಸ್ಟ್ ಆಫ್ ದಿ ಹುಡುಗರು ಇಟ್ಸ್ ಓಕೆ ಅಂತ ಹೇಳಿ ಮೂವ್ ಆಗ್ತಾರೆ. ಆದ್ರೆ ಕೆಲವರು ನಿನ್ನನ್ನ ಮೊದಲಿನಷ್ಟು ಇಷ್ಟಪಡ್ತಾ ಇಲ್ಲ, ದ್ಯಾಟ್ಸ್ ವೈ ಈ ರೀತಿ ಹೇಳ್ತಾ ಇದ್ಯಾ ಅಂತ ಹೇಳ್ತಾರೆ. ಇದು ಮೇ ಬಿ ಸಿಲಿ ಥಿಂಗ್ ಅನಿಸ್ಬೋದು, ಆದ್ರೆ ರಿಸೀವರ್ನ ಜಾಗದಲ್ಲಿರೋರಿಗೆ ಇದು ಗಿಲ್ಟ್ ಫೀಲ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ತನ್ನಲ್ಲೇ ಕ್ವಶನ್ ಮಾಡ್ತಾ ಪ್ರೂವ್ ಮಾಡೋಕ್ಕೋಸ್ಕರನೇ ಎಸ್ ಅಂತ ಹೇಳ್ಬಿಡ್ತಾರೆ. ಇದನ್ನ ಸೈಕಾಲಜಿಯಲ್ಲಿ ಗಿಲ್ಟ್ ಟ್ರಿಪ್ಪಿಂಗ್ ಅಂತ ಹೇಳ್ತಾರೆ. ಈ ಗಿಲ್ಟಿನ ಪ್ರೆಷರ್ನಲ್ಲಿ ನಾವು ಏನ್ ಮಾಡಬಾರ್ದು ಅನ್ಕೊಂಡಿರ್ತೀವೋ ಅದನ್ನು ಮಾಡ್ಬಿಡ್ತೀವಿ. ನಾನು ರಿಸರ್ಚ್ ಮಾಡುವಾಗ ನನಗೆ ಈ ಒಂದು ಟ್ರಿಕ್ ಮಾತ್ರ ಅಲ್ಲ, ಲಿಟ್ರಲಿ ಮನುಷ್ಯನನ್ನ ಕಂಟ್ರೋಲ್ ಮಾಡೋಂತ ಡಾರ್ಕ್ ಸೈಕಾಲಜಿಕಲ್ ಟ್ರಿಕ್ಸ್ಗಳು ನನಗೆ ಸಿಕ್ತು. ಆ 1% ಜನರಿಗೆ ಮಾತ್ರ ಗೊತ್ತಿರೋ 4 ಸೈಕಾಲಜಿಕಲ್ ಟ್ರಿಕ್ಸ್ಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನಂಬರ್ 1, ರಿವರ್ಸ್ ಸೈಕಾಲಜಿ. ನಿಮ್ಗೆ ಯಾರಾದ್ರೂ ಏನನ್ನಾದ್ರೂ ಮಾಡ್ಬೇಡ ಅಂತ ಹೇಳಿದ್ರೆ ಅದನ್ನ ಮಾಡ್ಲೇಬೇಕು, ಅಥವಾ ಮಾಡಿದ್ರೆ ಏನಾಗುತ್ತೆ ಅನ್ನೋ ಥಿಂಕಿಂಗ್ ಬರುತ್ತೆ ಅಲ್ವಾ? ಅಥವಾ ಅಲ್ಲಿ ಹೋಗ್ಬೇಡ ಅಂತ ಹೇಳಿದ್ರೆ ಅಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಬರುತ್ತೆ. ಇದೇ ರೀತಿ ಒಬ್ಬ ಮನುಷ್ಯನ ಈಗೋ ಹರ್ಟ್ ಮಾಡಿದ್ರೆ ಅವನಿಂದ ಯಾವ ಕೆಲಸ ಬೇಕಾದ್ರೂ ಮಾಡಿಸ್ಕೋಬಹುದು. ಇದನ್ನ ಈ ಎಕ್ಸಾಂಪಲ್ ನಿಂದ ನೋಡಿ. ನೀವು ನಿಮ್ಮ ಫ್ರೆಂಡ್ಗೆ ಒಂದು ವರ್ಕ್ ಅನ್ನ ಮಾಡ್ಕೊಡು ಅಂತ ಕೇಳಿದ್ರೆ ಈಗ ನನ್ನ ಹತ್ರ ಟೈಮ್ ಇಲ್ಲ ಅಂತ ಹೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದರ ಬದಲು ನೀವು ಅಪ್ರೋಚ್ ಮಾಡುವಾಗ ಒಂದು ವರ್ಕ್ ಇತ್ತು, ಮೇ ಬಿ ನಿನ್ನಿಂದ ಆಗಲ್ಲ ಅನ್ಸುತ್ತೆ, ನಾನ್ ಬೇರೆಯವ್ರ ಹತ್ರ ಕೇಳ್ತೀನಿ ಬಿಡು ಅಂತ ಹೇಳಿದ್ರೆ ಅವನ ಈಗೋ ಟ್ರಿಗರ್ ಆಗುತ್ತೆ. ಈಗ ಆತ ಪ್ರೂವ್ ಮಾಡ್ಬೇಕು ಅಂತಾನೆ ನಿಮ್ಗೆ ಆ ಕೆಲಸ ಮಾಡ್ಕೊಡ್ತಾನೆ. ನಂಬರ್ 2, ಮಾಸ್ಟರ್ ಆಫ್ ಚಾಯ್ಸ್. ನಮ್ಮೆಲ್ಲರಿಗೂ ಅನ್ಸುತ್ತೆ ನಮ್ಮ ಲೈಫ್ ನಲ್ಲಿ ನಾವೇ ಎಲ್ಲದನ್ನ ಕಂಟ್ರೋಲ್ ಮಾಡ್ತಾ ಇರೋದು ಅಂತ. ಬಟ್ ಇನ್ ರಿಯಾಲಿಟಿ ರಿಯಲ್ ಕಂಟ್ರೋಲ್ ಯಾರ ಹತ್ರ ಇರುತ್ತಂದ್ರೆ ಯಾರು ಆಪ್ಷನ್ ಅನ್ನ ಕೊಡ್ತಾನಲ್ವಾ ಆತನ ಹತ್ರ. ಫಾರ್ ಎಕ್ಸಾಂಪಲ್, ನೀವು ಮಾರ್ಕೆಟ್ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತೀರಾ, ಆದ್ರೆ ನಿಮ್ಮ ಫ್ರೆಂಡ್ ನಿಮ್ ಜೊತೆ ಇದ್ರೆ ನಿಮಗೆ ಬೆಟರ್ ಅನ್ಸುತ್ತೆ. ಅದಕ್ಕೆ ಅವನಿಗೆ ಕಾಲ್ ಮಾಡಿ ಮಾರ್ಕೆಟ್ಗೆ ಬರ್ತೀಯಾ ಅಂತ ಕೇಳಿದ್ರೆ ಆತ ರೆಫ್ಯೂಸ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ಜಾಗದಲ್ಲಿ ಮಾರ್ಕೆಟ್ಗೆ ಹೋಗಿ ಪಿಜ್ಜಾ ಅಥವಾ ಬರ್ಗರ್ ತಿನ್ನೋಣ ಬರ್ತೀಯಾ ಅಂತ ಕೇಳಿದ್ರೆ ಈಗ ಅವನ ಹತ್ರ ಇರೋ ಚಾಯ್ಸಸ್ ಬರ್ಗರ್ ಅಂಡ್ ಪಿಜ್ಜಾ. ಆ ಎರಡರಲ್ಲಿ ಒಂದನ್ನ ಚೂಸ್ ಮಾಡಿದ್ರು ಆತ ಮಾರ್ಕೆಟ್ಗಂತೂ ಬಂದೇ ಬರ್ತಾನೆ. ಸಿಮಿಲರ್ಲಿ ಬ್ರ್ಯಾಂಡ್ಸ್ ಇದನ್ನ ಜಾಸ್ತಿ ಯೂಸ್ ಮಾಡುತ್ತೆ. ಯಾವ್ದಾದ್ರು ಪ್ರಾಡಕ್ಟ್ ನ ಮೇಲೆ 50% ಆಫ್ ಅಂತ ಇದ್ರೆ ನಾವೆಲ್ಲರೂ 2 ಪ್ರಾಡಕ್ಟ್ ನ ಬೈ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ನಮಗನ್ಸುತ್ತೆ ನಾವು ಸ್ವಲ್ಪ ಹಣವನ್ನ ಸೇವ್ ಮಾಡಿದ್ವಿ ಅಂತ. ಬಟ್ ಇನ್ ರಿಯಾಲಿಟಿ ನೀವು ಕಂಪಲ್ಸರಿ ಆಗಿ ಒಂದು ಎಕ್ಸ್ಟ್ರಾ ಪ್ರಾಡಕ್ಟ್ ಅನ್ನ ಬೈ ಮಾಡಿರ್ತೀರಾ. ಹಾಗೆ ನಿಮಗೆ ಯಾರಿಂದನಾದ್ರೂ ಎಸ್ ಬೇಕು ಅಂತಿದ್ರೆ 2 ಫೇವರಬಲ್ ಆಪ್ಷನ್ ಅನ್ನ ಕೊಡ್ಬೇಕು. ಯಾವ್ದನ್ನೇ ಚೂಸ್ ಮಾಡಿದ್ರು ವಿನ್ ನಿಮ್ದೆ. ನಂಬರ್ 3, ಪವರ್ ಆಫ್ ಸೈಲೆನ್ಸ್. ನೀವು ನೋಟಿಸ್ ಮಾಡಿದೀರಾ, ನೀವೇನಾದ್ರೂ ತಪ್ಪು ಮಾಡಿದಾಗ ನಿಮ್ಮ ತಾಯಿ ಎಷ್ಟೇ ಮಾತಾಡಿದ್ರು ನೀವು ಅವರೊಂದಿಗೆ ಆರ್ಗ್ಯೂ ಮಾಡ್ತೀರಾ. ಅದೇ ನೀವು ಏನು ತಪ್ಪು ಮಾಡದೇ ಇದ್ರು ನಿಮ್ಮ ತಂದೆ ನಿಮ್ಮನ್ನ ಸ್ಟೇರ್ ಮಾಡಿದ್ರೆ ನಿಮಗೆ ಒಳಗೊಳಗೆ ಭಯ ಸ್ಟಾರ್ಟ್ ಆಗುತ್ತೆ. ಅಂಡ್ ನೀವೇ ನಿಮಗೆ ಕ್ವಶನ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀರಾ. ನಿಮ್ಮ ತಂದೆ ಒಂದು ಮಾತನ್ನು ಸಹ ಹೇಳಲ್ಲ, ಬಟ್ ಸ್ಟಿಲ್ ಅದರ ಇಂಪ್ಯಾಕ್ಟ್ ತುಂಬಾನೇ ಇರುತ್ತೆ. ಯಾಕಂದ್ರೆ ಹ್ಯೂಮನ್ ಮೈಂಡ್ ಸೈಲೆನ್ಸ್ ಅನ್ನ ಟಾಲರೇಟೇ ಮಾಡಲ್ಲ. ಸೈಲೆನ್ಸ್ ಅಂದ್ರೇನೆ ಮೈಂಡ್ ಆಟೋಮೆಟಿಕ್ ಆಗಿ ಕ್ವೆಶನಿಂಗ್ ಅನ್ನ ಸ್ಟಾರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಫ್ರೆಂಡ್ ಇಂದ ನಿಮ್ಗೆ ಟ್ರೂತ್ ಬೇಕಂದ್ರೆ ಅವನ ಹತ್ರ ಆರ್ಗ್ಯೂ ಮಾಡೋದ್ರ ಬದಲು ನನ್ಗೆಲ್ಲ ಗೊತ್ತಾಯ್ತು ಬಿಡು ಅಂತ ಹೇಳಿ ಸೈಲೆಂಟ್ ಆಗಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ನಿಮ್ಮ ಫ್ರೆಂಡೇ ಕನ್ಫೆಸ್ ಮಾಡ್ತಾರೆ. ನಂಬರ್ 4, ಎಮೋಷನಲ್ ಹೈಜಾಕ್. ಸೈಕಾಲಜಿ ಹೇಳುತ್ತೆ ಯಾರಾದ್ರೂ ಇಂಟೆನ್ಸ್ ಎಮೋಷನಲ್ ಸ್ಟೇಟ್ ನಲ್ಲಿ ಇದ್ರೆ ಅವರ ಲಾಜಿಕಲ್ ಬ್ರೈನ್ ಶಟ್ ಡೌನ್ ಆಗುತ್ತೆ ಅಂತ. ಡಿಸಿಷನ್ ಮೇಕಿಂಗ್ ಸ್ಟಾಪ್ ಆಗಿ ಎಮೋಷನ್ಸ್ ಕಂಟ್ರೋಲ್ ತಗೊಳುತ್ತೆ. ಫಾರ್ ಎಕ್ಸಾಂಪಲ್, ನೀವು ಕಾಲೇಜ್ ನಲ್ಲಿ ಇದ್ದೀರಾ, ನಿಮ್ಮ ಫ್ರೆಂಡ್ ಏನೋ ಹೇಳ್ಬಿಡ್ತಾನೆ, ನಿಮಗೂ ಗೊತ್ತಿರುತ್ತೆ ಅವನು ಫನ್ ಮಾಡ್ತಿದ್ದಾನೆ ಅಂತ. ಬಟ್ ನಿಮ್ಮ ಪಕ್ಕದಲ್ಲೇ ಇರೋ ಮತ್ತೊಬ್ಬ ಫ್ರೆಂಡ್ ನನಗೆ ಈ ರೀತಿ ಹೇಳಿದ್ರೆ ನಾನು ಸುಮ್ಮನೆ ಇರ್ತಾ ಇರ್ಲಿಲ್ಲ, ಏನಾದ್ರೂ ಒಂದ್ ಮಾಡಿರ್ತಿದ್ದೆ ಅಂತ. ಇಲ್ಲಿ ನೀವು ಟ್ರಿಗರ್ ಆದ್ರೆ ನಿಮ್ಮ ಫ್ರೆಂಡ್ ಜೊತೆ ನೀವೇ ಜಗಳ ಆಡ್ತೀರಾ. ಹೀಗೆ ಎಮೋಷನ್ಸ್ ಹೈ ಆದಾಗ ಲಾಜಿಕಲ್ ಥಿಂಕಿಂಗ್ ಸರಿಯಾಗಿ ವರ್ಕ್ ಆಗಲ್ಲ. ಇದನ್ನ ನೀವು ಪಾಲಿಟಿಕ್ಸ್ ನಲ್ಲಿ ಜಾಸ್ತಿ ನೋಡ್ತೀರಾ. ಎಷ್ಟೋ ಜನ ಪೊಲಿಟಿಷಿಯನ್ಸ್ ನಿಮ್ಮ ಧರ್ಮ ಡೇಂಜರ್ ನಲ್ಲಿದೆ ಅಂತ ಹೇಳಿ ನಿಮ್ಮನ್ನ ಟ್ರಿಗರ್ ಮಾಡಿ ಅವರು ವೋಟ್ಸ್ ಅನ್ನ ಪಡ್ಕೊಳ್ತಾರೆ. ಬಟ್ ನಮಗೆ ಗೊತ್ತಿರುತ್ತೆ ನಮ್ಮ ಫ್ರೆಂಡ್ಸ್ ಗ್ರೂಪ್ ನಲ್ಲೇ ತುಂಬಾ ಜನ ಡಿಫ್ರೆಂಟ್ ಧರ್ಮದವರಾಗಿರ್ತೀವಿ, ಬಟ್ ಸ್ಟಿಲ್ ನಾವೆಲ್ಲರೂ ಫ್ರೆಂಡ್ಸ್ ಆಗೇ ಇರ್ತೀವಿ. ಆದ್ರೆ ಪೊಲಿಟಿಷಿಯನ್ಸ್ ನ ಈ ಮಾತುಗಳಿಂದ ಇನ್ಫ್ಲೂಯೆನ್ಸ್ ಆದ್ರೆ ನಿಮ್ಮ ಫ್ರೆಂಡ್ಸ್ ಮೇಲೂ ನೀವು ಡೌಟ್ ಪಡೋಕೆ ಸ್ಟಾರ್ಟ್ ಮಾಡ್ತೀರಾ. ಅದಕ್ಕೆ ನಿಮ್ಮ ಎಮೋಷನ್ಸ್ ಅನ್ನ ಫಸ್ಟ್ ವಿನ್ ಮಾಡಿ. ಎಮೋಷನ್ಸ್ ಅನ್ನ ಹೇಗೆ ಸ್ಟ್ರಾಂಗ್ ಮಾಡೋದು ಅಂತ ತಿಳಿಯೋಕೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ನಾನು ಅಲ್ಲೇ ಸಿಗ್ತೀನಿ. ಸೊ ಇದಾಗಿತ್ತು 4 ಸೈಕಾಲಜಿಕಲ್ ಟ್ರಿಕ್ಸ್. ಇದು ಯಾರನ್ನು ಸಹ ಡೌನ್ ಮಾಡೋಕಲ್ಲ, ನಿಮ್ಮನ್ನ ಅಪ್ಲಿಫ್ಟ್ ಮಾಡ್ಕೊಳ್ಳೋಕೆ. ಇಫ್ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್
ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.